ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಯಾವ ರಾಜು ಹತ್ಯೆ ಆಯ್ತು ಆ ಜಾಗದಲ್ಲಿ ಶಾಲೆ ತೆಗೆಯೋದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಮಂಗಳೂರಿನ ಘಟನೆ ನೋಡಿದ ಮೇಲೆ ಈ ರೀತಿಯ ಪುಷ್ಟೀಕರಣ ಪುಷ್ಟೀಕರಿಸುವಂತ ಘಟನೆಗಳು ನಡೆಯುತ್ತೆ, ಎಚ್ಚೆತ್ತಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ಕಾರದ ನಿಷ್ಕ್ರಿಯವಾದಂತ ಆಡಳಿತ ಇದೆಯಲ್ಲ, ಆ ಕಾರಣಕ್ಕೆ ಇವತ್ತು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಈ ತರದ ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕರ್ನಾಟಕ ರಾಜ್ಯ ನಾಳೆ ಬೆಳಿಗ್ಗೆ ನೀವು ಈ ರೇಟ್ಗಳನ್ನ ಏರಿಸಿ ಸಾರ್ವಜನಿಕರಿಗೆ ನವೀಕ್ಷೆ ಕೊಟ್ಟು ಈ ಸರ್ಕಾರ ಉಳಿತಾ ಇರ್ತಕ್ಕಂಥ ಯಾವ ಲಕ್ಷಣ ಇಲ್ಲ. ಇದರ ವಿರುದ್ಧವಾಗಿ ಹೋರಾಟವನ್ನ ನಾವೆಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೋರಾಟವನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ವಂದಿಸ್ತೀನಿ. ಅದೇ ರೀತಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮೂಲಕ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಿಪೇರ್ ಮಾಡೋದಕ್ಕೂ ಕೂಡ ಈ ಸೀವಿಡನ್ನ ಉಪಯೋಗ ಮಾಡ್ತಾರೆ. ಕೊನೆಗೆ ಕೆಲವು ಸೀವಿಡ್ಗಳನ್ನು ಮೆನ್ಯೂರ್ ಅಂತ ಅಂದರೆ ಗೊಬ್ಬರ ಆಗಿಯೂ ಕೂಡ ಇಲ್ಲಿ ಉಪಯೋಗ ಮಾಡಲಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಸೀವೀಡನ್ನು ಆದಷ್ಟು ನಾವು ಬೆಳೆಸಿ ಲಾಭವನ್ನು ಗಳಿಸ್ಬೋದು. ಈಗ ನಾನಾಗಲೇ ಹೇಳಿದಾಗೆ ಇಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಾದ್ಯಂತ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಯಶಸ್ವಿಯಾಗಿರಲಿಲ್ಲ. ಈ ವರ್ಷ ಇಲ್ಲಿ ಯಶಸ್ವಿಯಾಗಿ ಬೆಳೆದಿದೆ. ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಕರ್ನಾಟಕದಾದ್ಯಂತ ನಾವು ಬೆಳೆದಿದ್ದೆ ಆದರೆ ರೈತರುಗಳು ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲೂ ಸಕ್ಸಸ್ ಆಗಿಲ್ಲ. ನಾವು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಮುತುವರ್ಜಿ ವಹಿಸಿ ಈ ಪ್ರತ್ಯಕ್ಷತೆಯನ್ನು ಯಶಸ್ವಿಗೊಳಿಸಿದ್ವಿ. ಇದಕ್ಕೆ ಅವ್ರು ಹೇಳೋ ಪ್ರಕಾರ, ವಿಜ್ಞಾನಿಗಳು ಹೇಳೋ ಪ್ರಕಾರ ತುಂಬ ಬೆಲೆ ಇದೆ ಅಂತ. ನಮ್ಗೆ ಗೊತ್ತಾಗಿರೋದು ಈ ವರ್ಷ ಮಾತ್ರ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದರೆ ತಿಂಗಳಲ್ಲಿ 2-3 ಸಾವಿರ kg ಉತ್ಪಾದನೆ ಮಾಡೋ ಹಾಗೆ ಮಾಡಿದರೆ ಇದರಲ್ಲಿ ತುಂಬಾ ಲಾಭ ಇದೆ. ಸೀವೀಡಲ್ಲಿ ಅದು ನಮಗೆ ಕೊಟ್ಟಿದ್ದರು. ಸೀವೀಡಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಳೆದಿದೆ. ಸೀವೀಡ್ ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬೆಳೆದಿದೆ. ಅದು ನಮ್ಮ ಊರಿಗೆ ತುಂಬ ಖುಷಿ ಪಡುವಂಥ ದಿನ ಇವತ್ತಿನ ದಿನ. ಕ್ರಾಪ್ ಒಳ್ಳೇದು ಬಂದಿದೆ. ಈಗ ಮೊಸಲ್ಸು ಕೂಡ ಪಂಪೇನು ಸೀವೀಡ್ ಒಳ್ಳೆ ಕ್ರಾಪ್ ಬಂದಿದೆ. ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸೀವೀಡ್ ಈಗ ಸಕ್ಸಸ್ಫುಲ್ ಆಗಿದೆ. ಎವ್ರಿ 10 years ಆಗಬೇಕು ಅನ್ನೋದು ಕೂಡ ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳುತ್ತೆ ಇದ್ರ ಬಗ್ಗೆ. ಆದರೆ ಇವತ್ತು ಕೊನೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು ಬಂದು ಈ ಒಂದು ಸಮೀಕ್ಷೆಗೆ ಒಂದು ಕ್ಯಾಬಿನೆಟ್ ಆರ್ಡರ್ ತಂದಿರುವಂಥದ್ದು ನಿಜವಾಗ್ಲೂ ದೇಶದಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದು ಸಂತೋಷ ತಂದಿದೆ. ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಸುಮಾರು 60 ವರ್ಷಗಳು ಕೂಡ ಹೆಚ್ಚಿನ ಕಾಲ ಈ ಒಂದು ದೇಶವನ್ನು ಆಳ್ಕೊಂಡು ಬಂದಿದೆ. ಯಾವತ್ತೂ ಕೂಡ ನಾವು ಹಿಂದುಳಿದ ವರ್ಗ SC ST ಜನ ಜೊತೆಗಿದ್ದೀವಿ ಅಂತ ಹೇಳ್ಕೊಂಡು ಬಂದು, ಆದರೆ ಇವತ್ತಿನವರೆಗೂ ಕೂಡ ಅವ್ರಿಗೆ ಯಾವುದೇ ತರಹದ ಒಂದು ನ್ಯಾಯವನ್ನು ಕೂಡ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಈ ಕ್ಯಾಸ್ಟ್ ಸೆನ್ಸಸ್ಸು ಆಗೋದ್ರಿಂದ ಏನೊಂದು ನಮ್ಮ ಜಾತಿವಾರು ಸಮೀಕ್ಷೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂದು ಕರೀತಾ ಇರೋ ಸಂವಿಧಾನ ಅನುಚ್ಛೇದ 15, 4, 16 ಆಧಾರದ ಮೇಲೆ ಸಮೀಕ್ಷೆ ಮಾಡೋದಾಗುತ್ತೆ. ಇದರಿಂದ ಯಾರು SC ST ಮತ್ತು ಹಿಂದುಳಿದ ವರ್ಗದವರು ಅವರಿಗೆ ಸರ್ಕಾರದ ಸೌಲಭ್ಯಗಳು ಯಾವುದು ಸಿಕ್ಕಿಲ್ವೋ ಅದನ್ನು ಕೊಡಿಸುವಂಥದ್ದು, ಯಾರು ವಂಚಿತರಾಗಿದ್ದಾರೋ ಅವ್ರಿಗೆ ಕೊಡುವಂಥದ್ದು, ಯಾರು ಅನ್ವಾಂಟೆಡ್ ಆಗಿ ಆ ಒಂದು ಸವಲತ್ತನ್ನು ತಗೊಳ್ತಾ ಇದ್ದಾರೋ ಅವ್ರನ್ನೂ ಕೂಡ ಅದನ್ನು ತೆಗೆಯುವಂಥದ್ದು ಈ ಒಂದು ಸರ್ವೆಯಲ್ಲೂ ಕೂಡ
ಆಗುತ್ತೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಕೋಸ್ಟಲ್ ಏರಿಯಾಗಳಲ್ಲಿ ಕೋಸ್ಟಲ್ ಸ್ಟೇಟ್ಸ್ಗಳಲ್ಲಿ 100-200 ಆಗಲಿಲ್ಲ. ಸ್ಟಾರ್ಟ್ ಮಾಡಿದಾಗ ಮೊದಲು ಸಮುದ್ರದಲ್ಲಿ ಸ್ಟಾರ್ಟ್ ಮಾಡಿದೆ. ಈಗ ಮಾಡೋದ್ರಿಂದ ಮಾಡೋದು ನೀವು ಅದನ್ನು ಒಂದು 10 ರೂಪಾಯಿ ದುಡ್ಡಿಲ್ಲ ಮಾಡ್ತಾ ಇದ್ವಿ. ಈಗ ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಹೇಳ್ತಾರಲ್ಲ ಸರ್, ಸೀವೀಡ್ ಬೆಳಿಬೇಕಲ್ಲ. ಇದು ಹೊರಗೆ ಬಂದಿದೆ ಈಗ ಪ್ರಬುದ್ಧ ಇದೆ ಆಯ್ತಾ. ಎಷ್ಟು ಟೈಮ್ ತಗೊಂಡ್ರೆ ಜನರನ್ನ ನಾವು ಒಂದು ಸುಮಾರು ಸತಿ ಹೇಳಿದೆ ಉಪ್ಪುಂದು ಬದಿ ಮನೆ ಅನ್ನುವಂಥದ್ದು ಇಲ್ಲಿದೆ. ಅದರ ಸೈಂಟಿಫಿಕ್ ಆಗಿ ಆಗಬೇಕು, ಆದಾಯ ಹೆಚ್ಚಾಗಬೇಕು, ಇರುವ ಎಲ್ರಿಗೂ ಸಹಿತ ಉದ್ಯೋಗ ಮತ್ತು ಇನಫ್ ಇನ್ಕಮ್ ಕೊಡುವಂಥ ಒಂದು ಅವಕಾಶ ಇರೋದು ಮೀನುಗಾರಿಕೆ ಇಲಾಖೆಗೆ. ಹಾಗಾಗಿ ಈ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಇವರೆಲ್ಲರೂ ಮಾತಾಡ್ಕೊಂಡ ಪ್ರಕಾರ ಉಪ್ಪುಂದ ಪಂಚಾಯತ್ ಮತ್ತು ಸ್ಥಳೀಯ ನಾಡದೋಣಿ ಮತ್ತು ಬೇರೆ ಬೇರೆ ಮೀನುಗಾರಿಕಾ ಸಂಘಟನೆ ನೇತೃತ್ವದಲ್ಲಿ ಮುಂದೆ ಈ ಇಲಾಖೆಗಳನ್ನು ಮತ್ತು ಈ ವಿಷಯಗಳನ್ನು ಹೆಚ್ಚು ಉಪಯೋಗಿಸ್ಕೊಳ್ತಾರೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಅಧಿಕಾರಿಗಳಿಗೂ, ನೆರೆದಂಥ ಎಲ್ಲ ಮೀನುಗಾರಿಗೂ, ಸ್ಥಳೀಯರಿಗೂ, ಮಾಧ್ಯಮದವರಿಗೂ ಎಲ್ರಿಗೂ ಸಹಿತ ಈ ಮೂಲಕ ಈ ಕೆಲಸ ಸಕ್ಸಸ್ ಆಗುವ ನಿಟ್ಟಿನಲ್ಲಿ ಪ್ರೋಗ್ರಾಮ್ಸ್ ಬಿಕಾಸ್ ಆಲ್ಟರ್ನೇಟ್ ಲೈವ್ಲಿಹುಡ್ ಬೇಕು. ಈಗ ಮತ್ಸ್ಯ ಕಮ್ಮಿ ಆಗ್ತಾ ಉಂಟು, ಕಡಲಲ್ಲಿ ಸಮುದ್ರದಲ್ಲಿ ಮತ್ಸ್ಯ ಕಮ್ಮಿ ಆಗ್ತಾ ಉಂಟು. ಅದಕ್ಕೆ ನಾವು ಒಂದು ಆಲ್ಟರ್ನೇಟ್ ಲೈವ್ಲಿಹುಡ್ ಮಾಡಬೇಕು. ಅದಕ್ಕೆ ಇವರಿಗೆ ಟ್ರೈನಿಂಗ್ ಕೊಡ್ತೇವೆ, ಮತ್ತು ಏನಾದರೆ ಸಬ್ಸಿಡಿ ಕೊಡ್ತೇವೆ. NFDB ಮುಖಾಂತರ 60% 40% ಆ ಸ್ಕೀಮಲ್ಲಿ ತುಂಬ ಸಹಾಯ ಮಾಡ್ತದೆ. ಈಗ PMMSY ಸ್ಕೀಮಲ್ಲಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.